ಕಳ್ತನ ಮಾಡಿ ಬೇಸರವಾಗಿದೆ. ಏನಾದರೂ ಮಾಡಿ ದೊಡ್ಡದಾಗಿ ಮಾಡೋಣ. ದೋಸ್ತ ಕುछ तो अलग ಮಾಡಬೇಕು ದೋಸ್ತ. ಒಳ್ಳೆ ಪ್ಲಾನ್ ಹೇಳಿದ್ಯಾ ದೋಸ್ತ. ಫ್ರೆಂಡ್ಸ್, ದೊಡ್ಡದಾಗಿ ಮಾಡಬೇಕಂದ್ರೆ ಒಂದೇ ದಾರಿ. ಹೇಳು ಫ್ರೆಂಡ್, ಏನು ಮಾಡಬೇಕು? ಬೋಲೋ ದೋಸ್ತ, ಬೋಲೋ ದೋಸ್ತ್, ಮಾಡಿಬಿಡೋಣ. ಸ್ವಲ್ಪ ರಿಸ್ಕ್ ಇದೆ, ಮಾಡೋಣವಾ? ಬ್ಯಾಂಕ್ ದರೋಡೆ. ಒಳ್ಳೆ ಪ್ಲಾನ್ ಹೇಳಿದ್ಯಾ ಫ್ರೆಂಡ್. ಮಸ್ತ್ ಪ್ಲಾನ್ ದೋಸ್ತ್, ಮಾಡೋಣ. ನಾಳೆ ರಾತ್ರಿ 12 ಗಂಟೆ ಮೇಲೆ 3 ಗಂಟೆ ಒಳಗೆ, ಮುಖ್ಯವಾಗಿ ನಮ್ಮ ಕ್ಯಾಮ್ರಾಗೆ ನಮ್ಮ ಮುಖ ಕಾಣಿಸ್ಬಾರ್ದು, ಮುಚ್ಕೊಳ್ಬೇಕು. ಫ್ರೆಂಡ್, ಹೊಟ್ಟೆ ಹಸಿತಾ ಇದೆ. ಅಂತೋನಿ, ಹೋಟೆಲ್ಗೆ ಹೋಗಿ ತಿಂಡಿ ತಗೊಂಬ. ನೋ 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 ಫ್ರೆಂಡ್, ಫಸ್ಟ್ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಏನ್ ಫ್ರೆಂಡ್ಸ್, ಈ ಥರ ಮಾಡಿಬಿಟ್ರಿ, ನನಗೆ ಮೋಸ ಮಾಡಿಬಿಟ್ರಿ. ಫ್ರೆಂಡ್, ಎರಡು ಊಟ ಆಯ್ತು. 3 ಮೂಟೆ 3 ಮೂಟೆ 2 ಮೂಟೆ ಆಯ್ತು. ಇಬ್ರು ಶೇರ್ ಮಾಡ್ಕೊಳ್ಳೋಣ. ದೋಸ್ತ್, ಅಚ್ಚಾ ಕಾಮ್ ಕರ್ದಿಯಾ ನೀನು. ಒಂದೇ ತಟ್ಟೆ ಬಾ ಎಂದು ಒಂದು ತಿಂಡಿ ಪ್ಯಾಕೆಟ್ ಓಪನ್ ಮಾಡಿ ತಿನ್ನುತ್ತಾರೆ. ಅಯ್ಯೋ, ಏನೋ ನನಗೆ ಎದೆ ನೋತೈತೆ. ಏನ್ ಮಾಡಿದ್ದೇನೆ ದೋಸ್ತ್? ನನಗೂ ಎದೆ ನೋವು ಆಗ್ತಾ ಇದೆ. ಹಾಗೆ ಏನಾಗ್ತಾ ಇದೆ ದೋಸ್ತ್ ನನಗೆ? ನಾವು ಮೋಸ ಹೋಗ್ಬಿಟ್ರಾ? ಏನ್ ಜಡೀತು ಅಂತ ಹೇಳಿದ್ರೆ, ಅಮರ್ ಅಕ್ಬರ್ ಇಬ್ರು ಸೇರಿ ಅಂತೋಣಿಗೆ ಮೋಸ ಮಾಡಬೇಕು ಅಂತ ಹೇಳಿ ಅವರು ಥ್ಯಾಂಕ್ಸ್ ಹೇಳುವಾಗ ಕತ್ತು ಕುಯ್ದ್ರು. ಆದ್ರೆ ಅಂತೋಣಿ ಏನ್ ಮಾಡ್ದ, ಅವರಿಬ್ಬರಿಗೆ ಮೋಸ ಮಾಡ್ಬೇಕಂತೇಳಿ ಊಟದಲ್ಲಿ ವಿಷ ಬೆರೆಸಿ ಕೊನೆಗೆ 3 ಪ್ರಾಣವನ್ನು ಕಳೆದುಕೊಂಡ್ರು. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪಾಪದ ಸಂಬಳ ಮರಣ ಎಂಬುದನ್ನ ಈ ನಾಟಕ ತೋರಿಸುತ್ತದೆ. ಕರ್ತನಿಗೆ ಮಹಿಮೆ ಉಂಟಾಗಲಿ.